Hi, good morning, students. Today we try to discuss another important chapter in the geography is climate, soil condition, natural vegetation, animals of our Karnataka. Third important chapter in geography is climatic conditions of our state, soil. Then we also try to discussing about natural vegetation, then animals of our state. In this chapter we try to learn the following points. One is the main features of the climate of Karnataka. What were the main features of climate in our Karnataka? ಅಂದರೆ ನಮ್ಮ ಕರ್ನಾಟಕದ ವಾಯುಗುಣದ ಲಕ್ಷಣಗಳ ಬಗ್ಗೆ ನಾವು ತಿಳ್ಕೊಳ್ತೀವಿ. Secondly, so know about the seasonal changes, ಋತುಮಾನಗಳ ಬದಲಾವಣೆ. We also know about the seasonal changes in the climate of Karnataka. ಕರ್ನಾಟಕದ ವಾಯುಗುಣದಲ್ಲಿ ಆಗ್ತಕ್ಕಂತಹ ಋತುಕಾಲಿಕ ಬದಲಾವಣೆಗಳು, ಅದರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತೀವಿ. ಮೂರನೇದಾಗಿ ನಾವು ನೋಡ್ತಾ ಹೋದಾಗ ವಿ ಅಂಡರ್ಸ್ಟ್ಯಾಂಡ್ ನೀವೆಲ್ಲರೂ ಸಹ ಅರ್ಥ ಮಾಡ್ಕೊಳ್ಳೋದೇನು, ವಿ ಅಂಡರ್ಸ್ಟ್ಯಾಂಡ್ ದ ಸೀಸನಲ್ ಡಿಸ್ಟ್ರಿಬ್ಯೂಷನ್ ಆಫ್ ರೈನ್. ನಮ್ಮ ಕರ್ನಾಟಕದಲ್ಲಿ ಹಂಚಿಕೆಯಾಗಿರ್ತಕ್ಕಂತಹ ಮಳೆಯ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ದೆನ್ ಫೈನಲಿ ಅಂಡ್ ವಿ ಆಲ್ಸೋ ಡಿಸ್ಕಸ್ ಅಬೌಟ್ ದ ಎಫೆಕ್ಟ್ಸ್ ಆಫ್ ರೈನ್ಫಾಲ್. The last point, another one is types and distribution of soils in Karnataka. ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿಯ ಮಣ್ಣು ಕಂಡು ಬರ್ತಾ ಇದೆ. Not only soil, we also discussing about the distribution of soil in our state. Another important point ಬಂದಾಗಲಿ ಮುಖ್ಯವಾಗಿ the types of distribution of nature. ನಮ್ಮ ದೇಶದಲ್ಲಿ ನೇಚರ್ ಯಾವ ರೀತಿಯಾಗಿ ಪ್ರಕೃತಿ ಡಿಸ್ಟ್ರಿಬ್ಯೂಷನ್ ಅನ್ನ ಆಗಿದೆ. ಸೊ ಅಂಡ್ ಆಲ್ಸೋ ವಿ ಡಿಸ್ಕಸಿಂಗ್ ಅಬೌಟ್ ವೆಜಿಟೇಷನ್ ಅಂಡ್ ಅನಿಮಲ್ಸ್ ಆಫ್ ಕರ್ನಾಟಕ. So these are all the important points that we discuss in this chapter. Very firstly, we discuss about climate. Remember, Karnataka has tropical monsoon climate. ನೋಡಿ, ನಮ್ಮ ಕರ್ನಾಟಕದಲ್ಲಿ ಉಷ್ಣವಲಯದ ಉಷ್ಣವಲಯದ ಮಾನ್ಸೂನ್ ಮಾದರಿ ಟ್ರಾಪಿಕಲ್ ಮಾನ್ಸೂನ್ ಕ್ಲೈಮೇಟ್ ಇನ್ ಅವರ್ ಸ್ಟೇಟ್. ಕರ್ನಾಟಕ ಹ್ಯಾಸ್ ಟ್ರಾಪಿಕಲ್ ಮಾನ್ಸೂನ್ ಕ್ಲೈಮೇಟ್. ಹಾಗಾದ್ರೆ ವಾಟ್ ಈಸ್ ದ ಮೈನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿಸ್ ಕ್ಲೈಮೇಟ್? ಈ ಒಂದು ಹವಾಮಾನದ ಅಥವಾ ವಾಯುಗುಣದ ಮುಖ್ಯ ಲಕ್ಷಣ ಏನಪ್ಪಾ ಅಂದ್ರೆ ಮುಖ್ಯವಾಗಿ ಹಾಟ್ ಅಂಡ್ ಮಾಯಿಸ್ಟ್ ಸಮ್ಮರ್. ಕ್ಯಾರೆಕ್ಟರ್ಸ್ ಏನಪ್ಪಾ ಟ್ರಾಪಿಕಲ್ ಮಾನ್ಸೂನ್ ಕ್ಲೈಮೇಟಿನ ಕ್ಯಾರೆಕ್ಟರ್ಸ್ ಏನು ಅಂದ್ರೆ ಹಾಟ್, ತುಂಬಾ ಬಿಸಿಯಾಗಿರ್ತಕ್ಕಂತಹ, ಮಾಯಿಸ್ಟ್ ಸಮ್ಮರ್, ಮತ್ತೆ ಶುಷ್ಕವನ್ನು ಹೊಂದಿರತಕ್ಕಂಥ ಅಂದ್ರೆ ಆರ್ದ್ರತೆಯನ್ನು ಹೊಂದಿರತಕ್ಕಂಥ ಮಾಯಿಸ್ಟ್ ಸಮ್ಮರ್ ಅಂಡ್ ಕೂಲ್ ಅಂಡ್ ಡ್ರೈ ವಿಂಟರ್, ತುಂಬಾ ತಂಪಾಗಿರ್ತಕ್ಕಂತಹ
ಒಂದು ಶುಷ್ಕ ಚಳಿಗಾಲವನ್ನು ಹೊಂದಿರತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಟ್ರಾಪಿಕಲ್ ಮಾನ್ಸೂನ್ ಕ್ಲೈಮೇಟ್. ಮಕ್ಕಳೇ ಅರ್ಥ ಮಾಡ್ಕೊಳ್ಳಿ. ವಾಟ್ ವಾಸ್ ದ ಮೈನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಟ್ರಾಪಿಕಲ್ ಮಾನ್ಸೂನ್ ಕ್ಲೈಮೇಟ್? Hot and moist summers and cool and dry winters. So this type of, remember, for their diversity in climate. Hagagi there is a lot of diversity in climate of our state. Remember, one of the main reason for the diversity, ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ವೈವಿಧ್ಯತೆಗೆ ಮುಖ್ಯ ಕಾರಣ ಬಂದಾಗ ಇಲ್ಲಿ ಮುಖ್ಯವಾಗಿ ಅವರ್ ಕ್ಲೈಮೇಟ್, ಅವರ್ ಸ್ಟೇಟ್ ಕ್ಲೈಮೇಟ್ ಈಸ್ ಇನ್ಫ್ಲೂಯೆನ್ಸ್ಡ್ ಬೈ, ಅಂದರೆ ನಮ್ಮ ವಾಯುಗುಣದ ಮೇಲೆ ಪ್ರಭಾವ ಬೀರ್ತಾ ಇರತಕ್ಕಂತಹ ಜಿಯೋಗ್ರಾಫಿಕಲ್ ಲೊಕೇಶನ್. ಇಲ್ಲಿ ಒಂದು ಪ್ರಶ್ನೆ ರೈಸ್ ಆಗ್ಬೋದು, ವಿಚ್ ಆರ್ ದ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸ್ ಆನ್ ಅವರ್ ಸ್ಟೇಟ್? ಯಾವ ಫ್ಯಾಕ್ಟರ್ಸ್ಗಳು ನಮ್ಮ ಕ್ಲೈಮೇಟ್ನ ಮೇಲೆ ಪ್ರಭಾವವನ್ನು ಬೀರುತ್ತೆ ಅಂತ ನೋಡ್ತಾ ಹೋದಾಗ, ರಿಮೆಂಬರ್ ದ ಫ್ಯಾಕ್ಟರ್ಸ್ ಲೈಕ್ ಜಿಯೋಗ್ರಾಫಿಕಲ್ ಲೊಕೇಶನ್. ಸೆಕೆಂಡ್ಲಿ, ಓಷಿಯನ್ಸ್, ನಮ್ಮ ರಾಜ್ಯಕ್ಕೆ ಹೊಂದಿಕೊಂಡಿರ್ತಕ್ಕಂತಹ ಸಾಗರಗಳು, ಸಮುದ್ರಗಳು. ಓಷಿಯನ್ಸ್ ಅಂಡ್ ಫಿಸಿಕಲ್ ಫೀಚರ್ಸ್, ನಮ್ಮ ರಾಜ್ಯದಲ್ಲಿ ಬರ್ತಕ್ಕಂಥ ಪ್ರಾಕೃತಿಕವಾಗಿರ್ತಕ್ಕಂತಹ ಲಕ್ಷಣಗಳು, ಫಿಸಿಕಲ್ ಫೀಚರ್ಸ್. ದೆನ್ ವೆಜಿಟೇಷನ್ ಅಂಡ್ ಮಾನ್ಸೂನ್ ವಿಂಡ್ಸ್. These factors influenced on our state. ಈ ಎಲ್ಲ ಲಕ್ಷಣಗಳು ನಮ್ಮ ರಾಜ್ಯದ ಮೇಲೆ ಪರಿಣಾಮವನ್ನು ಬೀರ್ತಾ ಹೋಗುತ್ತೆ. ಹಾಗಾಗಿ ಇಲ್ಲಿ ಮುಖ್ಯವಾಗಿ ದ ಆನ್ಯುಯಲ್ ಟೆಂಪರೇಚರ್, ಮಕ್ಕಳೇ ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲಿ ಆನ್ಯುಯಲ್ ಟೆಂಪರೇಚರ್, ಸೊ ಅಂಡ್ ಡಿಸ್ಟ್ರಿಬ್ಯೂಷನ್, ನಮ್ಮ ವಾರ್ಷಿಕವಾಗಿರ್ತಕ್ಕಂಥ ಆನ್ಯುಯಲ್ ಟೆಂಪರೇಚರ್ ಅಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ರೈನ್ ಆರ್ ನಾಟ್ ಇನ್ ದ ಸೇಮ್. ನಮ್ಮ ರಾಜ್ಯದಲ್ಲಿ ಆನ್ಯುಯಲ್ ಟೆಂಪರೇಚರ್ ಅಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ರೈನ್ ಆರ್ ನಾಟ್ ಸೇಮ್ ಆಲ್ ಓವರ್ ದ ಸ್ಟೇಟ್. ನಮ್ಮ ರಾಜ್ಯದ ಎಲ್ಲ ಕಡೆ ಒಂದೇ ರೀತಿಯಾಗಿರ್ತಕ್ಕಂಥ ಏಕಸ್ವರೂಪದ ಟೆಂಪರೇಚರ್ ಇಲ್ಲ ಅಂಡ್ ರೈನ್ಫಾಲ್ ನಮ್ಮ ರಾಜ್ಯದಲ್ಲಿ ಇಲ್ಲ. ಇನ್ನು we try to discuss another important topic of this lesson is climatic seasons. ನಮ್ಮ ಕರ್ನಾಟಕದಲ್ಲಿ ಎಷ್ಟು ರೀತಿಯ ಋತುಮಾನಗಳನ್ನು ನಾವು ಕಾಣ್ತೀವಿ, ಸೀಸನ್ಸ್ಗಳನ್ನು ಕಾಣ್ತಾ ಹೋಗ್ತೀವಿ ಅಂದಾಗ ಇಲ್ಲಿ ಮುಖ್ಯವಾಗಿ we can classify the climate of Karnataka into 4 classes, 4 seasons. ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂತಹ ಟೋಟಲಿ ಥ್ರೂಔಟ್ ಇಯರ್ ಅನ್ನ we classified into 4 important seasons. ಯಾವುದು? ಮೊದಲನೇದಾಗಿ ದ ಸಮ್ಮರ್ ಸೀಸನ್. It starts from March and ends in May. First season ಬಂದಾಗ summer season start from March and ends in May. Secondly, the rainy season. It starts from June and ends in September. Rainy season starts in June and ends in September. Then the period of retreating monsoon season. Third important seasons of our state is retreating monsoon season. Retreating monsoon season starts from October and ends in November.
ಸೊ ದೆನ್ ಆಫ್ಟರ್ ಫೋರ್ತ್ ಒನ್ ಬಂದಾಗಲಿ ಮುಖ್ಯವಾಗಿ ದ ವಿಂಟರ್ ಸೀಸನ್, ಚಳಿಗಾಲ ಅಂತೇಳಿ ಕರಿತೀವಿ. ವಿಂಟರ್ ಸೀಸನ್, ದಿಸ್ ಸ್ಟಾರ್ಟ್ಸ್ ಫ್ರಮ್ ಡಿಸೆಂಬರ್ and ends in February. So these are all the important seasons of our state. Summer season, rainy season, retreating monsoon season, and winter season are the important climatic seasons of our state. Now we goes to discuss one by one. First we discuss about summer season. ಸಮ್ಮರ್ ಸೀಸನ್ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಹೋದಾಗ, ರಿಮೆಂಬರ್ ಡ್ಯೂರಿಂಗ್ ದಿಸ್ ಸೀಸನ್, ಡ್ಯೂರಿಂಗ್ ಅಟ್ ದ ಟೈಮ್ ಆಫ್ ಸಮ್ಮರ್ ಸೀಸನ್, ಇಟ್ ಈಸ್ ವೆರಿ ಹಾಟ್. ಐ ಮೀನ್ ಸಮ್ಮರ್ ಸೀಸನ್ ಈಸ್ ವೆರಿ ಹಾಟ್. ನಾಟ್ ಓನ್ಲಿ ಹಾಟ್, ವೆರಿ ಡ್ರೈ ಅಂಡ್ ಸಲ್ಟ್ರಿ. ತುಂಬ ಬಿಸಿಯಾಗಿರುತ್ತೆ, ತುಂಬ ಒಣಗಿರುತ್ತೆ. ಸೆಕೆ ಅಂದರೆ ಬೆವರು ಕಿತ್ತು ಬರ್ತಕ್ಕಂಥ ಒಂದು ಕಾಲ. ಯಾವ ಕಾಲದಲ್ಲಿ? ಸಮ್ಮರ್ ಸೀಸನ್ನಲ್ಲಿ. ರಿಮೆಂಬರ್ ಡ್ಯೂರಿಂಗ್ ದ ಸಮ್ಮರ್ ಸೀಸನ್, ವೆರಿ ಹಾಟ್, ದೆನ್ ವೆರಿ ಡ್ರೈ ಅಂಡ್ ಸಲ್ಟ್ರಿ. ಸೊ ಇಟ್ ಸ್ಟಾರ್ಟ್ಸ್ ಫ್ರಮ್ ಮಾರ್ಚ್. ಡ್ಯೂರಿಂಗ್ ಅಟ್ ದ ಟೈಮ್ ಆಫ್ ಮಾರ್ಚ್, ಟೆಂಪರೇಚರ್ ಸ್ಟಾರ್ಟ್ ಟು ರೈಸಸ್, ಮೇಲಕ್ಕೆ ಹೋಗಲು ಪ್ರಯತ್ನ ಮಾಡುತ್ತೆ. ಡ್ಯೂರಿಂಗ್ ಅಟ್ ದ ಟೈಮ್ ಆಫ್ ಮಾರ್ಚ್, ಟೆಂಪರೇಚರ್ ರೈಸಸ್ ಯೂನಿಫಾರ್ಮ್ಲಿ ಆಲ್ ಓವರ್ ದ ಸ್ಟೇಟ್. ನಮ್ಮ ರಾಜ್ಯದ ಎಲ್ಲ ಕಡೆಯಲ್ಲಿ ಮುಖ್ಯವಾಗಿ ಟೆಂಪರೇಚರ್ ರೈಸಸ್ ಡ್ಯೂರಿಂಗ್ ಅಟ್ ದ ಟೈಮ್ ಆಫ್ ಸಮ್ಮರ್ ಸೀಸನ್. ದೆನ್ ಫೈನಲಿ, and this temperature rises towards maximum during April and May. During the time of March, temperature rises in our state, but this temperature rises maximum level during the time of April and May. So ರಾಯಚೂರ್, ನಮ್ಮ ಕರ್ನಾಟಕದಲ್ಲಿ ಬರ್ತಕ್ಕಂಥ ರಾಯಚೂರ್ ಆಸ್, ಇಲ್ಲಿ ಮುಖ್ಯವಾಗಿ ರೆಕಾರ್ಡೆಡ್, ರಾಯಚೂರ್ ಆಸ್ ರೆಕಾರ್ಡೆಡ್ ದ ಹೈಯೆಸ್ಟ್ ಟೆಂಪರೇಚರ್, ಐ ಮೀನ್ 45.6 degrees Celsius ಆಫ್ ಟೆಂಪರೇಚರ್ ಈಸ್ ರೆಕಾರ್ಡೆಡ್ ಎಟ್ ರಾಯಚೂರ್. ನೋಡಿ, ಬೇಸಿಗೆ ಅವಧಿಯಲ್ಲಿ ನಮ್ಮ ಕರ್ನಾಟಕದ ರಾಯಚೂರಿನಲ್ಲಿ 45.6 degrees Celsius of temperature. So is at Raichur. Remember, so it is the hottest place of Karnataka. ಕರ್ನಾಟಕದ ಅತೀ ಒಂದು ಬಿಸಿಲನ್ನುವಂತಕ್ಕಂಥ ಒಂದು ಪ್ರದೇಶ ಅಂದರೆ ರಾಯಚೂರ್. ರಾಯಚೂರ್ is called as one of the hottest place in Karnataka, and the temperature is high even in other place. ಬೇರೆ ಸ್ಥಳಗಳಲ್ಲೂ ಸಹ ಮುಖ್ಯವಾಗಿ during at the time of summer season, the temperature is high in whole Karnataka, in all districts of Karnataka. Then finally temperature is very high in other districts. Then after, remember, so in generally, ನಾವು ಸಾಮಾನ್ಯವಾಗಿ ನೋಡೋದ್ರಲ್ಲಿ ಮುಖ್ಯವಾಗಿ the all of Karnataka, all Karnataka, so experienced, faced, all Karnataka faced that type of situation, that type of climatic condition during at the time of summer season. Then finally remember the humidity, tevamsha. Humidity is very low here during at the time of summer season.
ಬೇಸಿಗೆ ಕಾಲದಲ್ಲಿ ಮುಖ್ಯವಾಗಿ ತೇವಾಂಶ ಅಂತಕ್ಕಂಥದ್ದು ತುಂಬಾನೇ ವಿರಳ, ಕಡಿಮೆ. ಸೊ ಹ್ಯೂಮಿಡಿಟಿ ಈಸ್ ವೆರಿ ಲೋ ಡ್ಯೂರಿಂಗ್ ಅಟ್ ದ ಟೈಮ್ ಆಫ್ ಸಮ್ಮರ್ ಸೀಸನ್. ಸೊ ಆಗ ಇಲ್ಲಿ ಹ್ಯೂಮಿಡಿಟಿ, ಸೊ ಇಲ್ಲಿ ವೆರಿ ಲೋ ಇನ್ ನಾರ್ದರ್ನ್ ಮೌಂಟೈನ್ ಕಂಪೇರಿಂಗ್ ಟು ಸದರ್ನ್ ಮೈದಾನ್. ನಾರ್ದರ್ನ್ ಮೈದಾನ್ನಲ್ಲಿ ಹ್ಯೂಮಿಡಿಟಿ ತುಂಬಾನೇ ಕಡಿಮೆ ಇರುತ್ತೆ ಕಂಪೇರಿಂಗ್ ಟು ಸದರ್ನ್ ಮೈದಾನ್. ಸೊ ಇನ್ ಸಮ್ಮರ್ ಸೀಸನ್, ಡ್ಯೂ ಟು ಗ್ರೇಟ್ ಎವೋಪರೇಷನ್, ಸಮ್ಮರ್ ಸೀಸನ್ ನಲ್ಲಿ ಸಾಕಷ್ಟು ಎವೋಪರೇಟ್ ಆಗುತ್ತೆ, ಆವಿಯಾಗುತ್ತೆ. ಸೊ ಇನ್ ದಟ್ ಸೀಸನ್ ಗ್ರೇಟ್ ಎವೋಪರೇಷನ್, ರೈನ್ ಬಿಯರಿಂಗ್ ಕ್ಲೌಡ್ಸ್ ಆರ್ ಪ್ರೊಡ್ಯೂಸ್ಡ್. ಮಕ್ಕಳೇ ನೋಡಿ, ಬೇಸಿಗೆಯ ಅವಧಿಯಲ್ಲಿ ವಾಟರ್ ಎವೋಪರೇಟ್ ಆಗಿ, ಆವಿಯಾಗಿ ಏನಾಗುತ್ತೆ ಇಲ್ಲಿ ಮುಖ್ಯವಾಗಿ, ಸೊ ಇಲ್ಲಿ ಕ್ಲೌಡ್ಸ್ಗಳು ಪ್ರೊಡ್ಯೂಸ್ ಆಗುತ್ತೆ. ಅಂಡ್ ದೇ ಬ್ರಿಂಗ್ ದಟ್ ಟೈಪ್ ಆಫ್ ಕ್ಲೌಡ್ಸ್ ಬ್ರಿಂಗ್ ಏನನ್ನ ಇಲ್ಲಿ ಮುಖ್ಯವಾಗಿ ವೆಕೇಶನಲ್ ರೈನ್ ಫಾಲ್, ಅಕಾಲಿಕ ಮಳೆಗಾಲ ಅಲ್ಲ ಅದು, ಆದರೂ ಸಹ ಇಲ್ಲಿ ಮುಖ್ಯವಾಗಿ ವೆಕೇಶನಲ್ ರೈನ್ ಫಾಲ್ ಅಲಾಂಗ್ ವಿತ್ ಲೈಟ್ನಿಂಗ್, ಮಿಂಚಿನಿಂದ, ಅಂಡ್ ಥಂಡರ್, ಗುಡುಗನ್ನ ಹೊಂದಿರತಕ್ಕಂಥ, ಮಿಂಚು ಗುಡುಗು ಒಳಗೊಂಡಿರ್ತಕ್ಕಂಥ ಅಕಾಲಿಕ ಮಳೆ ಆಗುತ್ತೆ. ಯಾವಾಗ? ಡ್ಯೂರಿಂಗ್ ಅಟ್ ದ ಟೈಮ್ ಆಫ್ ಸಮ್ಮರ್ ಸೀಸನ್. ಯಾಕೆ? ವಾಟರ್ ಈಸ್ ಎವೋಪರೇಟೆಡ್ and created a clouds or produced clouds. These clouds so ಏನು ಮಾಡುತ್ತೆ, bring rain with occasional rain with lightning and thunder. And also the hailstone, ಆನೆಕಲ್ಲು ಅಂತ ಬೀಳುತ್ತೆ ಮಕ್ಕಳ, ಗೊತ್ತಿರ್ಬೋದು. ಮಳೆ ಜೋರ ಬರ್ತಾ ಇರುವಾಗ ಬಿಳಿ ಬಿಳಿಯ ಕಲ್ಲುಗಳು ಬೀಳ್ತಾ ಇರ್ತವೆ, ತಗೊಂಡು ಬಾಯಿಗೆ ಹಾಕೊಳ್ತೀವಿ ನಾವು. hailstones fallen in some places, ಕೆಲವು ಸ್ಥಳಗಳಲ್ಲಿ ಈ ಆಲೆಕಲ್ಲುಗಳು ಸಹ ಬೀಳ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಸೊ ದಿಸ್ ಜನರಲಿ ಟೇಕನ್ ಪ್ಲೇಸ್ ಫಾರ್ ಎ ಶಾರ್ಟ್ ಟೈಮ್, ಐ ಮೀನ್ ದ ರೈನ್ ವೆರಿ ಶಾರ್ಟ್ಲಿ, ಬೇಗ ಬರುತ್ತೆ ಬೇಗ ಹೋಗ್ಬಿಡುತ್ತೆ. ಶಾರ್ಟ್ ಟೈಮ್ ಡ್ಯೂರಿಂಗ್ ದ ಆಫ್ಟರ್ನೂನ್, ಅಂದರೆ ಮಧ್ಯಾಹ್ನದ ನಂತರ. ಬೇಸಿಗೆಯಲ್ಲಿ ಯಾವಾಗಲೂ ಸಹ 4 ಗಂಟೆ 5 ಗಂಟೆ ಮಧ್ಯಾಹ್ನದ ನಂತರ ಏನಾಗುತ್ತೆ, ಮಳೆ ಬೀಳುತ್ತೆ. ದೆನ್ ಫೈನಲಿ, ಸಿನ್ಸ್ ದಿಸ್ ಶೋವರ್ಸ್ ಈಸ್ ಎನೇಬಲ್, ದಿಸ್ ಟೈಪ್ ಆಫ್ ರೈನ್ ಈಸ್ ಹೆಲ್ಪ್ಫುಲ್ ಟು ದ ಪ್ಲಾಂಟರ್ಸ್, ಐ ಮೀನ್ ಈ ತೋಟಗಾರಿಕಾ ಬೆಳೆಗಳಿಗೆ ಬಹಳ ಹೆಲ್ಪ್ಫುಲ್ ಆಗುತ್ತೆ. ಪ್ಲಾಂಟಿಂಗ್ ಅಥವಾ ಪ್ಲಾಂಟೇಶನ್ ಕ್ರಾಪ್ಸ್ ಲೈಕ್ ಕಾಫಿ ಬೆಳೆಗೆ ತುಂಬಾ ಅನುಕೂಲ ಆಗುತ್ತೆ. ದಟ್ ಟೈಪ್ ಆಫ್ ವೆಕೇಶನಲ್ ರೈನ್ ಫಾಲ್. ಸೊ ಹಾಗಾಗಿ ಇಲ್ಲಿ ಮುಖ್ಯವಾಗಿ ದ ರೈನ್ ದಟ್ ಫಾಲನ್ ದಟ್ ಪೀರಿಯಡ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಚೆರಿ ಬ್ಲೋಸಮ್ ಅಥವಾ ಕಾಫಿ ಬ್ಲೋಸಮ್ ಅಂತೇಳಿ ನಾವು ಅದನ್ನ ಕರ್ಕೊಳ್ತೀವಿ. ಅಂಡ್ ಆಲ್ಸೋ ವೆರಿ ಹೆಲ್ಪ್ಫುಲ್ ಟು ದ, ಯಾವುದಕ್ಕೆ ಮುಖ್ಯವಾಗಿ ದ ಕ್ರಾಪ್ ದೇವರ್ ನೋನ್ ಆಸ್ ಮ್ಯಾಂಗೋ ಶೋವರ್ಸ್, ಅನೇಕ ಕ್ರಾಪ್ಸ್ಗಳಿಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಮ್ಯಾಂಗೋ showers. Then finally, about during at the time of summer season, totally 7% of the annual rainfall so fallen, so in our state during the summer season. So that is summer season. Then after we discuss about rainy season, ಮಳೆಗಾಲ ಅಂತೇಳಿ ಮತ್ತೊಂದು ಬರುತ್ತೆ. ಬೇಸಿಗೆ ಕಾಲ ಮುಗೀತು ಅಂದರೆ ಸ್ಟಿಲ್ ವಿ ಆರ್ ಇನ್ ರೈನಿ ಸೀಸನ್. ರಿಮೆಂಬರ್, ದಿಸ್ ಸೀಸನ್ ಈಸ್ ಆಲ್ಸೋ ನೋನ್ ಆಸ್, ರೈನಿ ಸೀಸನ್ ಈಸ್ ಆಲ್ಸೋ ನೋನ್ ಆಸ್ ದ ಸೀಸನ್ ಆಫ್ ಸೌತ್ ವೆಸ್ಟ್ ಮಾನ್ಸೂನ್ ವಿಂಡ್ಸ್, ಅಂದರೆ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲವನ್ನು ನಾವು ಮಳೆಗಾಲ ಅಂತೇಳಿ ಕರ್ಕೊಳ್ತೀವಿ. ರೈನಿ ಸೀಸನ್ so known as the season of south west monsoon season ಅಂತೇಳಿ ನಾವು ಕರಿತೀವಿ. ದ ವೆಸ್ಟರ್ನ್ ಘಾಟ್ಸ್, ನಮ್ಮ
ಕರ್ನಾಟಕದ ವೆಸ್ಟರ್ನ್ ಸೈಡ್ ನಲ್ಲಿ ಇರ್ತಕ್ಕಂಥ ಅರಬ್ಬಿ ಸಮುದ್ರದ ಪಕ್ಕದಲ್ಲಿ ಇರ್ತಕ್ಕಂಥ ವೆಸ್ಟರ್ನ್ ಘಾಟ್ಸ್ ಸ್ಟಾಪ್ ದ ಚೆಕ್ ದ ಏನನ್ನ ಮಾಯಿಶ್ಚರ್ ಲ್ಯಾಡನ್. ವೆಸ್ಟರ್ನ್ ಘಾಟ್ಸ್ ಸ್ಟಾಪ್ಸ್ ದ ಮಾಯಿಶ್ಚರ್, ತುಂಬಾನೇ ಮಳೆಯನ್ನು ಒಳಗೊಂಡಿರ್ತಕ್ಕಂಥ ಗಾಳಿಯನ್ನ ಏನ್ ಮಾಡುತ್ತೆ, ಚೆಕ್ ಮಾಡುತ್ತೆ. ಅಂಡ್ ಬ್ಲೋವಿಂಗ್ ಫ್ರಮ್ ದೀಸ್ ಟೈಪ್ ಆಫ್ ಮಾಯಿಶ್ಚರ್ಸ್ ವಿಂಡ್ಸ್ ಆರ್ ಬ್ಲೋನ್ ಫ್ರಮ್ ದ ಅರೇಬಿಯನ್ ಸಿ. ಅರಬ್ಬಿ ಸಮುದ್ರದಿಂದ ಬೀಸ್ತಕ್ಕಂಥ ಮಾಯಿಶ್ಚರ್ ಲ್ಯಾಡೆನ್ಸ್ ಆರ್ ಸ್ಟಾಪ್ಡ್ ಬೈ ಚೆಕ್ ಬೈ ವೆಸ್ಟರ್ನ್ ಘಾಟ್, ರಿಸಲ್ಟಿಂಗ್ ಇನ್ ಹೆವಿ ರೈನ್ ಫಾಲ್. ತುಂಬಾನೇ ಮಳೆ ಆ ಪ್ರದೇಶದಲ್ಲಿ ಆಗುತ್ತೆ. ಅದರಲ್ಲಿ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಸಾಕಷ್ಟು ಮಳೆ ನಮ್ಮ ಕರ್ನಾಟಕದಲ್ಲಿ ಆಗುತ್ತೆ. ಸೊ ಆಸ್ ಇಟ್ ಮೂವ್ಸ್, ಅದು ಮುಂದುವರೆದಂತೆ ವೆಸ್ಟರ್ನ್ ಸೈಡ್ಸ್ ಆಫ್ ವೆಸ್ಟರ್ನ್ ಘಾಟ್ಸ್ ಹೆವಿ ರೈನ್ ಫಾಲ್, ದೆನ್ ಗೋ ಟುವರ್ಡ್ಸ್ ಈಸ್ಟರ್ನ್ ಸೈಡ್ಸ್, ಪೂರ್ವ ಭಾಗಕ್ಕೆ ಹೋದಂತೆ ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ, ಮೂವ್ಸ್ ಟುವರ್ಡ್ಸ್ ದ ಅಮೌಂಟ್ ಆಫ್ ರೈನ್ ಫಾಲ್ ಆಲ್ಸೋ ರೆಡ್ಯೂಸ್. ಮುಂದಕ್ಕೆ ಹೋದಂಗೆ ಏನಾಗುತ್ತೆ, ಬೀಳ್ತಕ್ಕಂಥ ಮಳೆಯ ಪ್ರಮಾಣ ರೆಡ್ಯೂಸ್ ಆಗುತ್ತೆ. ದಿಸ್ ಬಿಕಾಸ್ ದ ಈಸ್ಟರ್ನ್ ಮೈದಾನ್ ಈಸ್ ನೋನ್ ಆಸ್ ರೈನ್ ಶಾಡೋ ಏರಿಯಾ, ಮಳೆ ನೆರಳಿನ ಪ್ರದೇಶ. ಐ ಮೀನ್ ಇನ್ ದಟ್ ಏರಿಯಾ the total annual rainfall is very low. Remember the eastern Maidan. So this area is considered as rain shadow area. So Agumbe is an area of heavy rainfall. So ಇಲ್ಲಿ ಮುಖ್ಯವಾಗಿ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳ್ತಕ್ಕಂಥ ಪ್ರದೇಶ ಅಂದ್ರೆ ಆಗುಂಬೆ receives heavy rainfall. Hence, this Agumbe is called as Chirapunji of South India. ದಕ್ಷಿಣ ಭಾರತದ ಚಿರಾಪುಂಜಿ ಅಂತೇಳಿ ನಾವು ಆಗುಂಬೆ ಪ್ರದೇಶವನ್ನು ಕರ್ಕೊಳ್ತೀವಿ. ಆಗುಂಬೆ receives heavy rainfall. This Agumbe is called as Chirapunji of South India. Then Bhagamandala. ಇನ್ನೂ ಕಡೆಗಳಲ್ಲಿ ಲಾಟ್ ಆಫ್ ಹೆವಿ ರೈನ್ಫಾಲ್ ಆಗುತ್ತೆ. ಎಲ್ಲೆಲ್ಲಿ? ಸೊ ಇನ್ ಆಟ್ ಭಾಗಮಂಡಲ. ಅದಾದ ನಂತರ ಸೊ ರಿಮೆಂಬರ್ ಇಲ್ಲಿ ಭಾಗಮಂಡಲ ಅಂಡ್ ಉಲಿಕಲ್ ಆರ್ ಅದರ್ ಪ್ಲೇಸಸ್. ಭಾಗಮಂಡಲ ಜೊತೆಯಲ್ಲಿ ಉಲಿಕಲ್ ಆರ್ ಅದರ್ ಪ್ಲೇಸಸ್ ರಿಸೀವ್ಸ್ ಹೆವಿ ರೈನ್ಫಾಲ್, ಅತಿ ಹೆಚ್ಚು ಮಳೆಯನ್ನು ಪಡ್ಕೊಳ್ಳುತ್ತೆ. ಭಾಗಮಂಡಲದಲ್ಲೂ ಆಗುತ್ತೆ, ಉಲಿಕಲ್ನಲ್ಲೂ ಆಗುತ್ತೆ. ದೆನ್ ನಾಯಕನಹಟ್ಟಿ, ಒನ್ ಆಫ್ ದ ಪ್ಲೇಸ್. ಹೆವಿ ರೈನ್ಫಾಲ್ ಪ್ಲೇಸ್ ಬಂದ್ರೆ ಆಗುಂಬೆ. ಓಕೆ, ಸೊ ಅದ್ರ ಜೊತೆಯಲ್ಲಿ ಭಾಗಮಂಡಲ ಅಂಡ್ ಉಲಿಕಲ್. ಇನ್ನು ಲೋಯೆಸ್ಟ್ ರೈನ್ಫಾಲ್ ಕರ್ನಾಟಕದಲ್ಲಿ ಇಲ್ಲಾಗುತ್ತೆ, ನಾಯಕನಹಟ್ಟಿ. ಸೊ ನಾಯಕನಹಟ್ಟಿ ನಿಯರ್ ಚಳ್ಳಕೆರೆ ಇನ್ ಚಿತ್ರದುರ್ಗ ಡಿಸ್ಟ್ರಿಕ್ಟ್. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನಲ್ಲಿ ಬರ್ತಕ್ಕಂಥ ನಾಯಕನಹಟ್ಟಿ. ಸೊ ದಿಸ್ ಏರಿಯಾ ನಾಯಕನಹಟ್ಟಿ ಸೊ ರಿಸೀವ್ಸ್ ಲೋಯೆಸ್ಟ್ ರೈನ್ಫಾಲ್ ಡ್ಯೂರಿಂಗ್ ದಿಸ್ ಸೀಸನ್. ಮಳೆಗಾಲದಲ್ಲಿ ತುಂಬಾನೇ ಕಡಿಮೆ ಮಳೆ ಆಗ್ತಕ್ಕಂಥ ಪ್ರದೇಶ ಅಂದ್ರೆ ನಾಯಕನಹಟ್ಟಿ, ದಟ್ ಲೊಕೇಟ್ಸ್ ಇನ್ ಚಳ್ಳಕೆರೆ ತಾಲೂಕ್ ಅಂಡ್ ಚಿತ್ರದುರ್ಗ ಡಿಸ್ಟ್ರಿಕ್ಟ್. ಸೊ ದಿಸ್ ಈಸ್ ದ ಲೋಯೆಸ್ಟ್ ರೈನ್ಫಾಲ್ ಏರಿಯಾ ಡ್ಯೂರಿಂಗ್ ದ ರೈನಿ ಸೀಸನ್. Then finally, during at the time of rainy season, the temperature is very high. ಉಷ್ಣಾಂಶ ತುಂಬಾನೇ ಇರುತ್ತೆ. As a result of this, relative humidity is very high. ತೇವಾಂಶನೂ ಸಹ ಇಲ್ಲಿ ಮುಖ್ಯವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ. There is a cloudy,
ಮೋಡ ಭರಿತವಾಗಿರ್ತಕ್ಕಂಥ, ಎಲ್ಲಿ ನೋಡಿದ್ರು ಸಹ ಮಳೆಗಾಲದಲ್ಲಿ ಕ್ಲೌಡಿ ಅಟ್ಮಾಸ್ಫಿಯರ್, ಮೋಡಗಳೇ ತುಂಬಿರತಕ್ಕಂತಹ ಕ್ಲೌಡಿ ಅಟ್ಮಾಸ್ಫಿಯರ್ ಥ್ರೂ ಔಟ್ ಡ್ಯೂರಿಂಗ್ ದಿಸ್ ಸೀಸನ್. ಮಳೆಗಾಲದಲ್ಲಿ ಕ್ಲೌಡೀಸ್ ಅಂದರೆ ಸಾಕಷ್ಟು ಕ್ಲೌಡ್ಸ್ಗಳನ್ನು ನಾವು ಆಕಾಶದಲ್ಲಿ ನಾವು ಕಂಡುಕೊಳ್ತೀವಿ. ಕ್ಲೌಡಿ ಅಟ್ಮಾಸ್ಫಿಯರ್. ಸೊ ಡ್ಯೂರಿಂಗ್ ದಿಸ್ season, then Karnataka receives 80% of annual rainfall. ಮಕ್ಕಳೇ ನೋಡಿ, ಮಳೆಗಾಲದಲ್ಲಿ ನಮ್ಮ ಕರ್ನಾಟಕದ 80% ಭಾಗ, 80% of our state receives rainfall. This rainfall is helpful to, ಈ ಮಳೆಗಾಲ ಸಹಾಯಕವಾಗುತ್ತೆ, is helpful to ಕಲ್ಟಿವೇಶನ್ ಆಫ್ ಖಾರೀಫ್ ಕ್ರಾಪ್ಸ್, ಮುಂಗಾರು ಬೆಳೆಗಳು ಅಂತೇಳಿ ಬರ್ತಕ್ಕಂಥದ್ದು ಖಾರೀಫ್ ಕ್ರಾಪ್ ಅಂತ ಬರುತ್ತೆ. ಸೊ ಮಾನ್ಸೂನ್ ಸೀಸನ್ ಅಲ್ಲಿ ಆಗ್ತಕ್ಕಂಥ, ಟ್ರಾಪಿಕಲ್ ಮಾನ್ಸೂನ್ ಸೀಸನ್ ಅಲ್ಲಿ ಆಗ್ತಕ್ಕಂಥ ಒಂದು ಯಾವುದು ಬೆಳೆಗಳನ್ನು ನಾವು ಖಾರೀಫ್ ಕ್ರಾಪ್ಸ್ ಅಂತ ಕರಿತೀವಿ. ಸೊ ದಿಸ್ ರೈನಿ ಸೀಸನ್ ಈಸ್ ವೆರಿ ಹೆಲ್ಪ್ಫುಲ್ ಫಾರ್ ದ ಗ್ರೋತ್ ಆಫ್ ಖಾರೀಫ್ ಕ್ರಾಪ್ಸ್. Then we try to discussing about another important season, yaudu the period of retreating monsoon season. So this season is also known as, ee season anna ನಾವು ಏನಂತ ಕರಿತೀವಿ ಅಂದ್ರೆ the season of north east monsoon season, ಈಶಾನ್ಯ ಮಾರುತಗಳ ಕಾಲ, ನಾರ್ತ್ ಈಸ್ಟ್ monsoon season. Remember, retreating monsoon season is also called as north east monsoon season. ಈಶಾನ್ಯ ಮಾರುತಗಳ ಕಾಲ ಅಂತ ಕರ್ಕೊಳ್ತೀವಿ. ಡ್ಯೂ ಟು ದ ಡಿಕ್ರೀಸ್ ಇನ್ ಟೆಂಪರೇಚರ್. ನೋಡಿ, ನಾರ್ತ್ ಈ ರಿಟ್ರೀಟಿಂಗ್ ಮಾನ್ಸೂನ್ ಸೀಸನ್ ನಲ್ಲಿ ನಮ್ಮ ಕರ್ನಾಟಕದಲ್ಲಿ ಏನಾಗುತ್ತೆ ಇಲ್ಲಿ ಮುಖ್ಯವಾಗಿ ಇಲ್ಲಿ ಡಿಕ್ರೀಸಿಂಗ್ ಇನ್ ಟೆಂಪರೇಚರ್, ಎಲ್ಲಿ ನೋಡಿದ್ರು ಸಹ ಉಷ್ಣಾಂಶ ತುಂಬಾ ಕಡಿಮೆ ಆಗುತ್ತೆ. ಅಂಡ್ ಇನ್ಕ್ರೀಸಿಂಗ್ ಪ್ರೆಷರ್, ಯಾವಾಗ ಉಷ್ಣಾಂಶ ಕಡಿಮೆ ಆಗುತ್ತೋ ಒತ್ತಡ ಜಾಸ್ತಿ ಆಗ್ತಾ ಹೋಗುತ್ತೆ, ಪ್ರೆಷರ್. ಡ್ಯೂ ಟು ಡಿಕ್ರೀಸಿಂಗ್ ಟೆಂಪರೇಚರ್ ದ ಪ್ರೆಷರ್ ಇನ್ಕ್ರೀಸ್. ದ ಪ್ರೆಷರ್ ಏನಾಗುತ್ತೆ ಇಲ್ಲಿ ಮುಖ್ಯವಾಗಿ ಇನ್ಕ್ರೀಸ್ ಆಗುತ್ತೆ. ಆಗ ದ ವಿಂಡ್ಸ್ ಬ್ಲೋಸ್ ಫ್ರಮ್ ದ ನಾರ್ತ್ ಈಸ್ಟ್, ವಾಪಸ್ ಬರುತ್ತೆ. ಈಗ ವಾಪಸ್ ಹೋಗಿರ್ತಕ್ಕಂತಹ, ಈಗ ಮೇಲಕ್ಕೆ ಹೋಗಿರ್ತಕ್ಕಂತಹ ಮಾನ್ಸೂನ್ ವಿಂಡ್ಸ್ಗಳೇನಾಗುತ್ತೆ, ಸ್ಟಾರ್ಟ್ ಟು ರೀಟ್ರೀಟಿಂಗ್ ಫ್ರಮ್ ನಾರ್ತ್ ಈಸ್ಟ್ ಡೈರೆಕ್ಷನ್. ಅರ್ಥ ಮಾಡ್ಕೊಳ್ಳಿ, ಯಾಕೆ ಕಾರಣ ಇದೆ ಅಲ್ಲಿ. ಡಿಕ್ರೀಸಿಂಗ್ ಟೆಂಪರೇಚರ್, ಇನ್ಕ್ರೀಸಿಂಗ್ ಪ್ರೆಷರ್, ದ ಮಾನ್ಸೂನ್ ವಿಂಡ್ಸ್ ಸ್ಟಾರ್ಟೆಡ್ ಬ್ಲೋವಿಂಗ್ ಫ್ರಮ್ ನಾರ್ತ್ ಈಸ್ಟ್ ಟು ಎಲ್ಲಿಗೆ, ಸೌತ್ ವೆಸ್ಟ್ಗೆ, ಸೌತ್ ವೆಸ್ಟ್ ಡೈರೆಕ್ಷನ್ ಕಡೆಗೆ ಬೀಸಲಿಕ್ಕೆ ಪ್ರಯತ್ನ ಮಾಡುತ್ತೆ. ಯಾವುದು, ನಾರ್ತ್ ಈಸ್ಟ್ ಮಾನ್ಸೂನ್ ಸೀಸನ್ ಅಂತ ಹೇಳಿ ಕರ್ಕೊಳ್ತೀವಿ. ಡ್ಯೂ ಟು ಡಿಕ್ರೀಸ್ ಟೆಂಪರೇಚರ್, ಇನ್ಕ್ರೀಸ್ ಪ್ರೆಷರ್, ದ ಮಾನ್ಸೂನ್ ವಿಂಡ್ಸ್ ಸ್ಟಾರ್ಟ್ಸ್ ಟು ಬ್ಲೋ ಫ್ರಮ್ ನಾರ್ತ್ ಈಸ್ಟ್ ಟು ಸೌತ್ ವೆಸ್ಟ್ ಡೈರೆಕ್ಷನ್. Because these monsoon winds blown from the land, ಹಾಗಾಗಿ the winds which blow from the, ನೋಡಿ ಅಲ್ಲಿ all the monsoon winds blown from the landslides, but when they cross Bay of Bengal, these monsoon winds, these northeast monsoon winds brings a little rain, ಸಣ್ಣ ಪ್ರಮಾಣದಲ್ಲಿ ಮಳೆಯನ್ನ ತರುತ್ತೆ. ಎಲ್ಲಿಗೆ, in the districts of ಸದರ್ನ್ ಮೈದಾನದಲ್ಲಿ ಬರ್ತಕ್ಕಂಥ ಕೆಲವು ಡಿಸ್ಟ್ರಿಕ್ಟ್ಸ್ಗಳಿಗೆ ಮಳೆಯನ್ನು ತರುತ್ತೆ. Then finally, besides this rainfall, through the effect of cyclones from the Bay of Bengal,
during at the time of November and December, rainfall occurs in the retreating monsoon season. During this season, the state receives, our state Karnataka receives about 12% of rainfall. 12% of annual rainfall received by our state during at the time of retreating monsoon season. So then this period, ಆ ಪೀರಿಯಡ್ನಲ್ಲಿ ನಾವು ಓನ್ಲಿ ರಿಸೀವ್ಸ್ 12% ಆಫ್ ಆನ್ಯುವಲ್ ರೈನ್ಫಾಲ್. ವೆದರ್ ಕಂಡೀಷನ್ ಆರ್ ಅನ್ಸರ್ಟೈನ್ ಡ್ಯೂರಿಂಗ್ at the time of retreating monsoon season. So then after we try to discussing about winter season. Winter season ಬಗ್ಗೆ ನಾವು ನೋಡ್ತಾ ಹೋದ್ರೆ, during at the time of winter season, temperature, humidity and rainfall are very low. ಈ ಮೂರು ಬಹಳ ಕಡಿಮೆ ಇರುತ್ತೆ. ಯಾವುದು? ಟೆಂಪರೇಚರ್ ವೆರಿ ಲೋ, ಹ್ಯೂಮಿಡಿಟಿ ವೆರಿ ಲೋ, ರೈನ್ಫಾಲ್ ಆರ್ ಲೋ. ದ ಸ್ಕೈ ಈಸ್ ಕ್ಲಿಯರ್. ಎಲ್ಲಿ ನೋಡಿದ್ರು ಸಹ ಆಕಾಶ ಏನಾಗಿರುತ್ತೆ? ಕ್ಲಿಯರ್ ಆಗಿರುತ್ತೆ, ಸ್ವಚ್ಛವಾಗಿರುತ್ತೆ. ದ ಸ್ಕೈ ಈಸ್ ಕ್ಲಿಯರ್ ಅಂಡ್ ದ ಆವರೇಜ್ ಟೆಂಪರೇಚರ್ ಬಿಟ್ವೀನ್, ಎಷ್ಟಿರುತ್ತೆ ಟೆಂಪರೇಚರು? ಇನ್ ಬಿಟ್ವೀನ್ 25 ಡಿಗ್ರಿ ಸೆಲ್ಸಿಯಸ್ ಟು 27 ಡಿಗ್ರಿ ಸೆಲ್ಸಿಯಸ್. ಎಷ್ಟಿರುತ್ತೆ ಇಲ್ಲಿ? ಮುಖ್ಯವಾಗಿ ಉಷ್ಣಾಂಶ 25 ಡಿಗ್ರಿ ಮೇಲಿರುತ್ತೆ. 27 ಡಿಗ್ರಿ ಸೆಲ್ಸಿಯಸ್ ಒಳಗಡೆ ನಾವು ಕಾಣ್ತೀವಿ. ಜಾನ್ವರಿ ಈಸ್ ದ ಮಂತ್ ವಿಚ್, ಜನವರಿ ಮಂತು ಇಲ್ಲಿ ಮುಖ್ಯವಾಗಿ ವಿಚ್ ರೆಕಾರ್ಡ್ಸ್ ದ ಲೋಯೆಸ್ಟ್ ಟೆಂಪರೇಚರ್. ಆ ಜನವರಿ ತಿಂಗಳಲ್ಲಿ ಟೆಂಪರೇಚರ್ ತುಂಬಾನೇ ಲೋಯೆಸ್ಟ್ ಆಗಿರುತ್ತೆ. ದ ಮಂತ್ ಜಾನ್ವರಿ ರಿಸೀವ್ಸ್ ದ ಲೋಯೆಸ್ಟ್ ಟೆಂಪರೇಚರ್. ದಿಸ್ ಈಸ್ ಕಾಲ್ಡ್ ದ ಟೂರಿಸಂ ಮಂತ್ ಅಂತ ಕರೀತಾರೆ. ಜನವರಿಯಲ್ಲಿ ತುಂಬಾನೇ ಕಡಿಮೆ ಉಷ್ಣಾಂಶ ಇರೋದ್ರಿಂದ ಜಾನ್ವರಿ ಮಂತ್ ಈಸ್ ಕಾಲ್ಡ್ ಆಸ್ tourism month of the state. Then the minimum temperature recorded during at the time of January month, recorded in Belagavi. The minimum temperature recorded in at Belagavi 6.7%. 6.7 degrees Celsius of temperature is recorded at Belagavi. ತುಂಬ ಕಡಿಮೆ ನಮ್ಮಲ್ಲಿ ಟೆಂಪರೇಚರ್ನ ಒಳಗೊಂಡಿರ್ತಕ್ಕಂಥ ಒಂದು ನಗರ ಅಂದರೆ ಬೆಳಗಾವಿ. 6.7% ಆಫ್ ದ 6.7 ಡಿಗ್ರಿ ಸೆಲ್ಸಿಯಸ್ ಆಫ್ ಟೆಂಪರೇಚರ್ ಈಸ್ ರೆಕಾರ್ಡೆಡ್ ಆಟ್ ಬೆಳಗಾವಿ. ದರ್ ಈಸ್ ಎ ಲೋ ಟೆಂಪರೇಚರ್ ಇನ್ ಅದರ್ ಪ್ಲೇಸಸ್, ಅದರ್ ನಾರ್ದರ್ನ್ ಡಿಸ್ಟ್ರಿಕ್ಟ್ಸ್, ಕೆಲವು ಉತ್ತರದಲ್ಲಿ ಬರ್ತಕ್ಕಂಥ ಜಿಲ್ಲೆಗಳಲ್ಲಿ ಇನ್ನೂ ಸಹ ಇದೇ ರೀತಿಯಾಗಿರ್ತಕ್ಕಂಥ ಕಡಿಮೆ ಪ್ರಮಾಣದ ಉಷ್ಣಾಂಶವನ್ನು ನಾವು ಕಾಣ್ತೀವಿ. ಸೊ ಮಿನಿಮಮ್ ಆಗಿ ಅಂದರೆ ಮಿನಿಮಮ್ ಓನ್ಲಿ 1% ಆಫ್ ದ ಟೋಟಲ್ ರೈನ್ಫಾಲ್. ಎಷ್ಟು ಮಳೆ ಆಗ್ಬೋದು ಆ ಕಾಲದಲ್ಲಿ? 1% of the annual rainfall occurs during this season. During at the time of winter season, only 1% of the annual rainfall during this period. Then finally, there is an heavy, ನೋಡಿ ಚಳಿಗಾಲದಲ್ಲಿ ಹೆವಿ ಫಾಗ್, ಕವಳ ಅಂತ ಕರೀತಾರೆ ನಮ್ಮ ಹಳ್ಳಿಗಳ ಕಡೆಯಲ್ಲಿ. ಸ್ನೋಫಾಲ್ ಆಗ್ತಾ ಇರುತ್ತೆ. ಏನಂದ್ರೆ ಸ್ನೋಫಾಲ್ ಮೀನ್ಸ್ ಮಂಜು ಬಿದ್ದಿರುತ್ತೆ. ದರ್ ಇಸ್ ಎ ಹೆವಿ ಫಾಗ್. ಅಕೇಶನಲ್ಲಿ ನೀವು ಚಳಿಗಾಲದಲ್ಲಿ ಬೆಳಗ್ಗೆ ಹೊರಗೆ ಬರ್ಲಿಕ್ಕಾಗಲ್ಲ, ಕೈ ಕಾಲುಗಳು ಅಷ್ಟೊಂದು ಚಳಿ ಇರುತ್ತೆ. ಹೊರಗಡೆ ನೋಡಿದ್ರೆ ಏನು ಮುಂದಿರೋದು ಕಾಣಲ್ಲ. ಸೊ ಅಲ್ಲಿ ಕವಳ ಬಿದ್ದಿರುತ್ತೆ. ಹೆವಿ ಫಾಗ್ ಅಕೇರ್ಸ್ occasionally in the early morning. Then finally, we try to discussing about the distribution of rainfall. Remember, Malnad and coastal regions of our state. Malnad region,
and coastal plains receives heavy rainfall in our state. ನಮ್ಮ ರಾಜ್ಯದಲ್ಲಿ ಮಲೆನಾಡು ಪ್ರದೇಶ ಪ್ಲಸ್ coastal plains receives heavy rainfall and there are ಮತ್ತೆ ಇನ್ನು ಮಲೆನಾಡಿನಲ್ಲಿ ಹೆಚ್ಚಿಗೆ ಮಳೆ ಬರುತ್ತೆ. ಮತ್ತು ಅದು ಬಿಟ್ಟರೆ ಇನ್ನು ಕೋಸ್ಟಲ್ ಪ್ಲೈನ್ಸ್ಗಳಲ್ಲಿ ಹೆವಿ ರೈನ್ಫಾಲ್ ಆಗುತ್ತೆ. ದ ಈಸ್ಟರ್ನ್ ಮೈದಾನ್ ಆರ್ ದ ಏರಿಯಾ ಆಫ್ ಲೋ ರೈನ್ಫಾಲ್ ಏರಿಯಾ. ಹೆವಿ ರೈನ್ಫಾಲ್ ಏರಿಯಾ ಅಂದರೆ ಮಲೆನಾಡು ಏರಿಯಾ ಅಂಡ್ ಕೋಸ್ಟಲ್ ಪ್ಲೈನ್ಸ್. ಇನ್ನು ಲೋ ರೈನ್ಫಾಲ್ ಏರಿಯಾಕ್ಕೆ ಬಂದಾಗ ಈಸ್ಟರ್ನ್ ಮೈದಾನ್ಸ್ ಆರ್ ದ ಲೋ ರೈನ್ಫಾಲ್ ಏರಿಯಾ. ದ ಟೋಟಲಿ ಸೊ ಇಲ್ಲೇನಾಗುತ್ತೆ, ಹೆವಿ ರೈನ್ಫಾಲ್ ಏರಿಯಾದಂತೂ ಹೆವಿ ರೈನ್ಫಾಲಿಂದಾಗಿ ಅಥವಾ ಇನ್ ಅವರ್ ಕಂಟ್ರಿ ವಿ ಫೇಸ್ ದ ಪ್ರಾಬ್ಲಮ್ ಆಫ್ ಒನ್ ಈಸ್ ಡ್ರಾಟ್. ಮಳೆ ಬರಲಿಲ್ಲ ಅಂದರೆ ಬರಗಾಲ ಉಂಟಾಗುತ್ತೆ. ಒಂದು ವೇಳೆ ಬಂದರೆ ಫ್ಲಡ್ಸ್ ಪ್ರವಾಹಗಳು ಉಂಟಾಗ್ತಕ್ಕಂಥ ವ್ಯವಸ್ಥೆ ನಾವು ನೋಡ್ತೀವಿ. ಬಿಕಾಸ್ ದ ಇಂಡಿಯನ್ ರೈನ್ಫಾಲ್ ಈಸ್ ಅನ್ಈವನ್ ಆ್ಯಂಡ್ ಅನ್ಸರ್ಟೈನ್. ಅನಿಶ್ಚಿತವಾಗಿರ್ತಕ್ಕಂಥ ಮತ್ತು ಅನ್ಈವನ್ ಆ್ಯಂಡ್ ಅನ್ಸರ್ಟೈನ್ ಡಿಸ್ಟ್ರಿಬ್ಯೂಷನ್ ಆಫ್ ರೈನ್ಫಾಲ್. ಸೊ ಸಾಕಷ್ಟು ಫ್ಲಡ್ಸ್ಗಳಾಗುತ್ತೆ ಮತ್ತು ಪ್ರವಾಹಗಳು ಆಗುತ್ತೆ. ಸೊ ದೀಸ್ ಆರ್ ಆಲ್ ದ ಇಂಪಾರ್ಟೆಂಟ್ 4 climate seasons of our state. Now we goes to another important unit of this lesson is soils of Karnataka. ನಮ್ಮ ಕರ್ನಾಟಕದಲ್ಲಿ ಎಂತಹ ಒಂದು ಮಣ್ಣನ್ನು ನಾವು ಕಾಣ್ತೀವಿ. ಮಣ್ಣು, ಸಾಯಿಲ್ಸ್ ಆಫ್ ಕರ್ನಾಟಕ. ಹಿಯರ್ there is a chance to ask a question, 1 mark question. ಯಾವುದು? ವಾಟ್ ಈಸ್ ದ ಮೀನಿಂಗ್ ಆಫ್ ಸಾಯಿಲ್? ಯಾವುದಕ್ಕೆ ನೀವು ಮಣ್ಣು ಅಂತ ಕರೀತೀರಾ? ಆಗ ನೀವು ಬರೀಬೇಕು ದ ಟಾಪ್ ಥಿನ್ ಲೇಯರ್, ಭೂಮಿಯ ಮೇಲ್ಭಾಗದಲ್ಲಿರ್ತಕ್ಕಂಥ ಅತ್ಯಂತ ತೆಳುವಾಗಿರ್ತಕ್ಕಂಥ ಟಾಪ್ ಥಿನ್ ಲೇಯರ್ ಆಫ್ ದ ಅರ್ತ್ ಸರ್ಫೇಸ್ ಈಸ್ ಕಾಲ್ಡ್ ಆಸ್ ಟಾಪ್ ಥಿನ್ ಲೇಯರ್. ಬಹಳ ಭೂಮಿಯ ಮೇಲ್ಭಾಗದಲ್ಲಿ ಕಂಡುಬರ್ತಕ್ಕಂಥ ಮತ್ತು ತೆಳುವಾಗಿರ್ತಕ್ಕಂತಹ ಭೂಮಿಯ ಮೇಲ್ಪದರವನ್ನು ವಿ ಕಾಲ್ ಆಸ್ ಸಾಯಿಲ್. ಅದನ್ನು ನಾವು ಮಣ್ಣು ಅಂತ ಕರಿತೀವಿ. ದೆನ್ ಫರ್ಟೈಲ್ ಸಾಯಿಲ್, ಫಲವತ್ತಾಗಿರ್ತಕ್ಕಂಥ ಫರ್ಟೈಲ್ ಸಾಯಿಲ್. ಸೊ ಈಸ್ ಎಸೆನ್ಷಿಯಲ್. ಫರ್ಟೈಲ್ ಸಾಯಿಲ್ ಈಸ್ ಎಸೆನ್ಷಿಯಲ್, ಈಸ್ ಇಂಪಾರ್ಟೆಂಟ್ ಫಾರ್ ಅಗ್ರಿಕಲ್ಚರಲ್ ಪ್ರೋಸೆಸ್. Fertile soil is very essential for the purpose of agriculture. Then finally, in our state, different kinds of soils. ನಮ್ಮ ರಾಜ್ಯದಲ್ಲಿ we see different types of soils in our Karnataka. The soils of Karnataka have been, now consideration have been classified. The soils of our Karnataka have been classified into 3 important divisions. 4 important divisions. One is red soil, second one is block soil, third one is laterite soil, and fourth one is coastal alluvial soil. ಕರಾವಳಿಯಲ್ಲಿ ಬರ್ತಕ್ಕಂಥ alluvial soil. In this way, the soils of our Karnataka have been classified into 4 divisions. One is red soil, second one is block soil, third one is laterite soil, and fourth one is coast alluvial soil. First we try to discussing about red soil. ಮೊದಲನೇದಾಗಿ ನಾವು ನೋಡ್ತಾ ಹೋದಾಗ ಕೆಂಪು ಮಣ್ಣಿನ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ರಿಮೆಂಬರ್ ದಿಸ್ ಟೈಪ್ ಆಫ್ ರೆಡ್ ಸಾಯಿಲ್ ಆರ್ ದ ರೆಡ್ ಸಾಯಿಲ್ ಸೊ ಈಸ್ ಒಬ್ಟೈನ್ಡ್ ಫ್ರಮ್, ನಾವು ಯಾವುದರಿಂದ ಕೆಂಪು ಮಣ್ಣನ್ನು ಪಡ್ಕೊಳ್ತೀವಿ?
red soil is obtained from the withering of shitalikarna, withering of ಸೋಲೆ ಗ್ರನೈಟ್ ಅಂಡ್ ನೀಸ್, ಗ್ರಾನೈಟ್ ಶಿಲೆಯಿಂದ ಮತ್ತು ನೀಸ್ ಎಂಬ ಶಿಲೆಗಳ ಶೀತಲೀಕರಣದಿಂದಾಗಿ ಈ ರೆಡ್ ಸಾಯಿಲ್ ಪ್ರೊಡ್ಯೂಸ್ ಆಗುತ್ತೆ. ರೆಡ್ ಸಾಯಿಲ್ ಸೊ ಈಸ್ ಫಾರ್ಮ್ಡ್ ಥ್ರೂ ದ ಹೆಲ್ಪ್ ಆಫ್ ಆರ್ ವಿದರಿಂಗ್ ಆಫ್ ಗ್ರಾನೈಟ್ ಅಂಡ್ ನೀಸ್. ದಿಸ್ ರೆಡ್ ಸಾಯಿಲ್ ಕಂಟೈನ್ಸ್ ಏನನ್ನು ಒಳಗೊಂಡಿದೆ ಇಲ್ಲಿ ಮುಖ್ಯವಾಗಿ? ಸೊ ಐರನ್ ಆಕ್ಸೈಡ್, ಇದು ಕಬ್ಬಿಣದ ಆಕ್ಸೈಡ್ಸ್ ಅನ್ನ ಈ ಮಣ್ಣಲ್ಲಿ ನಾವು ಹೆಚ್ಚಾಗಿ ಕಾಣ್ತೀವಿ. ಸೊ ಇಟ್ ಈಸ್ ರೆಡ್ ಇನ್ ಕಲರ್. ಯಾಕೆ ಕೆಂಪಾಗಿದೆ ಮಣ್ಣು ಅಂದ್ರೆ ಇಟ್ ಕನ್ಸಿಸ್ಟಿಂಗ್ ಆಫ್ ಐರನ್ ಆಕ್ಸೈಡ್. ಫಾರ್ ದಟ್ ರೀಸನ್ ಇಟ್ ಈಸ್ ರೆಡ್ ಇನ್ ಕಲರ್. ಅಂಡ್ ವೆರಿ ರಿಚ್, ರೆಡ್ ಸಾಯಿಲ್ ಈಸ್ ವೆರಿ ರಿಚ್ ಇನ್ ಐರನ್ ಅಂಡ್ ಲೈಮ್ ಅಂಡ್ ಸಾಲ್ಟ್. ನೋಡಿ, ಬಹಳ ಶಕ್ತಿಶಾಲಿಯಾಗಿರುತ್ತೆ. ಅಂದ್ರೆ ಫರ್ಟಿಲಿಟಿ ಇರುತ್ತೆ. ಯಾವ್ದು ಫರ್ಟಿಲಿಟಿ ಇರುತ್ತೆ? ಒಂದು ಲೈಮ್ ಅಂದ್ರೆ ಸುಂಡದ ಕಲ್ಲು ಹೆಚ್ಚಾಗಿ ಅಲ್ಲಿ ಕಂಡು ಬರುತ್ತೆ. ಐರನ್ ಕಂಟೆಂಟ್ಸ್ಗಳು ಇರುತ್ತೆ ಅಂಡ್ ಆಲ್ಸೋ ಸಾಲ್ಟ್. ಬಟ್ ಇಟ್ ಕಂಟೈನ್ಸ್ ಸ್ಮಾಲ್ ಅಮೌಂಟ್ ಆಫ್ ಹ್ಯೂಮ್ಸ್. ಜೊತೆಗೆ ಸಣ್ಣ ಪ್ರಮಾಣದಲ್ಲಿ ಜೈವಿಕಾಂಶಗಳು ಸಹ ಅಲ್ಲಿರುತ್ತೆ. ಹ್ಯೂಮ್ಸ್ಗಳನ್ನು ಸಹ ಅದು ಒಳಗೊಂಡಿರುತ್ತೆ. ಯಾವುದು? ರೆಡ್ ಸಾಯಿಲ್. ದೆನ್ ಫೈನಲಿ ಇಟ್ ಈಸ್ ವೆರಿ ಲೈಟ್, ತುಂಬಾನೇ ಹಗುರವಾಗಿರ್ತಕ್ಕಂಥ ಮಣ್ಣು ಆಗಿದೆ. ಅಂಡ್ ಆಸ್ ದ ಲೇಯರ್ ಅಂಡ್ ಈಸ್ ನಾಟ್ ವೆರಿ ಫರ್ಟಿಲಿಟಿ, ತುಂಬಾ ಫಲವತ್ತಾಗಿರ್ತಕ್ಕಂಥ ಮಣ್ಣೇನು ಅಲ್ಲ ಇದು. ಯಾವುದು? ರೆಡ್ ಸಾಯಿಲ್. ದೆನ್ ದ ಕೆಪಾಸಿಟಿ, ಇದಕ್ಕೆ ಈ ಮಣ್ಣಿಗೆ ಬಹಳ ದಿವಸಗಳ ಕಾಲ ಆರ್ದ್ರತೆಯನ್ನು ಹ್ಯೂಮಿಡಿಟಿ ಇಟ್ಕೊಳ್ತಕ್ಕಂಥ ಕೆಪಾಸಿಟಿ ಇಲ್ಲ. ಯಾವುದಿಲ್ಲ ಮುಖ್ಯವಾಗಿ ದ ಕೆಪಾಸಿಟಿ ಫಾರ್ ಮಾಯಿಶ್ಚರ್, ಇಲ್ಲಿ ತುಂಬಾನೇ ಕಡಿಮೆ ಆಗಿತ್ತು. ಕೆಪಾಸಿಟಿ ಫಾರ್ ದ ರಿಟೆನ್ಷನ್ ಈಸ್ ವೆರಿ ಲೆಸ್. ನೀರನ್ನ ಇಟ್ಕೊಳ್ತಕ್ಕಂಥ ಒಂದು ಕೆಪಾಸಿಟಿ ಈಸ್ ವೆರಿ ಲೆಸ್. ದೆನ್ ದಿಸ್ ಟೈಪ್ ಆಫ್ ಸಾಯಿಲ್ ಈಸ್ ವೈಡ್ಲಿ ಡಿಸ್ಟ್ರಿಬ್ಯೂಟೆಡ್ ಇನ್ ಕರ್ನಾಟಕ and more so in South Karnataka. This type of red soil is distributed in Karnataka, and that type of soil found more in the South Karnataka. ಅಲ್ಲಿ ನಾವು ಹೆಚ್ಚಾಗಿ ದಕ್ಷಿಣ ಕರ್ನಾಟಕದಲ್ಲಿ ಈ ರೀತಿಯ ರೆಡ್ ಸಾಯಿಲ್ ಅನ್ನು ನಾವು ಕಾಣ್ತೀವಿ. ಸೊ ವಿಚ್ ಆರ್ ದ ಇಂಪಾರ್ಟೆಂಟ್ ಕ್ರಾಪ್ಸ್ ದಟ್ ಗ್ರೋಸ್ ಇನ್ ದಟ್ ರೆಡ್ ಸಾಯಿಲ್? ಹಾಗೆ ನೋಡ್ತಾ ಹೋದಾಗ ರಾಗಿ, ಜೋವರ್, ಬಾಜ್ರಾ, ರಾಗಿ, ಜೋವರ್, ಬಾಜ್ರಾ, ಮಿಲೆಟ್, ಪಲ್ಸಸ್, ಟೊಬ್ಯಾಕೊ ಅಂಡ್ ಗ್ರೌಂಡ್ ನಟ್. ನೋಡಿ, ನೆನಪಿಟ್ಕೊಳ್ಳಿ, ರಾಗಿಯನ್ನ, ನವಣೆಯನ್ನ, ಬಾಜ್ರಾ ಮೀನ್ಸ್ ನವಣೆಯನ್ನ, ಮಿಲೆಟ್, ದೆನ್ ಪಲ್ಸಸ್ ಒಂದು ದ್ವಿದಳ ಧಾನ್ಯಗಳನ್ನು, ಪಲ್ಸಸ್ ಮೀನ್ಸ್ ದ್ವಿದಳ ಧಾನ್ಯಗಳನ್ನು ನಾವು ಹೆಚ್ಚಾಗಿ ಈ ಏರಿಯಾದಲ್ಲಿ ಬೆಳಿತೀವಿ. ದೆನ್ ಅದ್ರ ಜೊತೆಯಲ್ಲಿ ಮುಖ್ಯವಾಗಿ ಗ್ರೌಂಡ್, ಶೇಂಗವನ್ನ ಈ ಮಣ್ಣಿನಲ್ಲಿ ನಾವು ಬೆಳಿತೀವಿ. ಸೊ ವಿಚ್ ಕ್ರಾಪ್ಸ್ ಆರ್ ರಿಜಿಸ್ಟರ್ಡ್ ಆಸ್ ರೈನ್ ಫೆಡ್ ಕ್ರಾಪ್ಸ್? ಮಳೆ ಆಶ್ರಿತವಾಗಿರ್ತಕ್ಕಂಥ ಬೆಳೆಗಳನ್ನ ನಾವು ಹೆಚ್ಚಾಗಿ ಈ ಪ್ರದೇಶದಲ್ಲಿ ನಾವು ಕಾಣ್ತೀವಿ. ಎಲ್ಲಿ? ಸೊ ಇನ್ ದ ರೆಡ್ ಸಾಯಿಲ್ ಏರಿಯಾಸ್. ದೆನ್ ಫೈನಲಿ ದ ಏರಿಯಾ ವೇರೆವರ್ ದ ಇರಿಗೇಷನ್ ಫೆಸಿಲಿಟೀಸ್ ಇಸ್ ಅವೈಲಬಲ್ ಇನ್ ರೆಡ್ ಸಾಯಿಲ್. ಒಂದು ವೇಳೆ ನೀರಾವರಿ ಪದ್ಧತಿ ಇದೆಯಪ್ಪ, ವೇರೆವರ್ ದ ಇರಿಗೇಷನ್ ಫೆಸಿಲಿಟೀಸ್ ಇಸ್ ಅವೈಲಬಲ್ ಇನ್ ದಟ್ ಏರಿಯಾ, we can also grow paddy, sugar cane and potato and many others vegetables. Then banana, ಬಾಳೆಹಣ್ಣು, banana and coconut trees and araknut, ಅಡಿಕೆಯನ್ನು ನಾವು ಇಲ್ಲಿ ಈ ಮಣ್ಣಿನಲ್ಲಿ ಬೆಳಿತೀವಿ. ಬಟ್ ಏನಿರಬೇಕು? ಅಲ್ಲಿ ನೀರಾವರಿ ವ್ಯವಸ್ಥೆ ಇರಬೇಕು. ನೀರಾವರಿ ಫೆಸಿಲಿಟೀಸ್ ಇರತಕ್ಕಂಥ ಕಡೆಗಳಲ್ಲಿ we also grows that type of
so crops. Then finally, so this type of soil is greatly found in Tumakuru, Bengaluru, Ramnagara, Chikballapura, Kolara and Chamarajanagar. Mandya and Mysore are the important red soil areas. Then we try to discussing about block soil. ಮತ್ತೊಂದನ್ನು ನಾವು ನೋಡಿದಾಗ ಬ್ಲಾಕ್ ಸಾಯಿಲ್ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ರಿಮೆಂಬರ್ this type of block soil is formed by. How block soil is formed? So you say that block soil is formed withering of basalt rocks. ಬಸಾಲ್ಟ್ ರಾಕ್ಸ್ಗಳ ಶಿಥಲೀಕರಣದಿಂದಾಗಿ ಬ್ಲಾಕ್ ಸಾಯಿಲ್ ಫಾರ್ಮ್ ಆಗುತ್ತೆ. ಬ್ಲಾಕ್ ಸಾಯಿಲ್ ಈಸ್ ಫಾರ್ಮ್ಡ್ ಡ್ಯೂ ಟು ವಿದರಿಂಗ್ ಆಫ್ basalt rocks. This block soil is very rich in aluminium, in magnesium and oxide. ನೋಡಿ, ಅಲ್ಯೂಮಿನಿಯಂನಲ್ಲಿ ಸಾಕಷ್ಟು ಒಳಗೊಂಡಿರುತ್ತೆ ಯಾವುದು ಬ್ಲಾಕ್ ಸಾಯಿಲ್. ದೆನ್ ಮ್ಯಾಗ್ನೀಷಿಯಂ ಅನ್ನು ಒಳಗೊಂಡಿರುತ್ತೆ ಅಂಡ್ ಆಕ್ಸೈಡ್ ಆಫ್ ಐರನ್ ಆಕ್ಸೈಡ್ಸ್ಗಳನ್ನು ಇದು ಒಳಗೊಂಡಿರುತ್ತೆ. ಸೊ ಇಟ್ ಈಸ್ ಇನ್ ಬ್ಲಾಕ್ ಕಲರ್. ಯಾಕೆ ಅದು ಬ್ಲಾಕ್ ಆಗಿದೆ ಅಂದರೆ ಬ್ಲಾಕ್ ಸಾಯಿಲ್ ಸೊ ವಿದರಿಂಗ್ ವಿತ್ ದ ಹೆಲ್ಪ್ ಆಫ್ ಒನ್ ಈಸ್ ಬಸಾಲ್ಟ್ ರಾಕ್ಸ್ ಅಂಡ್ ಆಲ್ಸೋ ವೆರಿ ರಿಚ್ ಇನ್ ಅಲ್ಯೂಮಿನಿಯಂ ಅಂಡ್ ಮ್ಯಾಗ್ನೀಷಿಯಂ and oxide, iron oxide. So for that reason it is black in color. So it is also called as black cotton soil. ಅದನ್ನು ನಾವು ಕಪ್ಪು ಹತ್ತಿ ಮಣ್ಣು ಅಂತೇಳಿ ಕರಿತೀವಿ. ಬ್ಲಾಕ್ ಕಾಟನ್ ಸಾಯಿಲ್. ರಿಮೆಂಬರ್ ದ ಸಾಯಿಲ್ ಆಸ್ ಎಬಿಲಿಟಿ. ಆ ಮಣ್ಣಿಗೆ ಒಂದು ಎಬಿಲಿಟಿ ಇದೆ, ಪವರ್ ಇದೆ. ಎಬಿಲಿಟಿ ಟು ರಿಟೈನ್ ಮಾಯಿಶ್ಚರ್, ತೇವಾಂಶವನ್ನು ತಡೆ ಹಿಡ್ಕೊಳ್ತಕ್ಕಂಥ, ಅಂದರೆ ಬಹಳ ದಿವಸಗಳ ಕಾಲ ಮಳೆ ಬಾರದೇ ಇದ್ರೂ ಸಹ ಬೆಳೆಗಳು ಒಣಗದ ರೀತಿಯಲ್ಲಿ ತೇವಾಂಶ ಹಿಡ್ಕೊಂಡಿರುತ್ತೆ ಆ ಮಣ್ಣು. ದಿಸ್ ಸಾಲ್ಟ್ ಆರ್ ದಿಸ್ ಹ್ಯಾಸ್ ದ ಎಬಿಲಿಟಿ ಟು ರಿಟೆನ್ಷನ್ ಮಾಯಿಶ್ಚರ್ ಫಾರ್ ಮೆನಿ ಡೇಸ್. ಸಿನ್ಸ್ ಇಟ್ ಈಸ್ ರಿಚ್ ಇನ್ ದ, ಬಹಳ ಸಂಪದ್ಭರಿತವಾಗಿರುತ್ತೆ, rich soil, so nutrients and various of crops can be grown in the, ಅನೇಕ ವೆರೈಟೀಸ್ಗಳನ್ನು ನಾವು ಇಲ್ಲಿ ಬೆಳೆಯಲಿರುತ್ತೆ. ವೆರೈಟೀಸ್ ಆಫ್ ಕ್ರಾಪ್ಸ್ ಆರ್ ಗ್ರೋನ್ ಇನ್ ದಟ್ ಏರಿಯಾ. ಯಾವ್ಯಾವ್ದು ಬೆಳಿತೀವಪ್ಪ ನಾವು ಕಪ್ಪು ಮಣ್ಣಿನಲ್ಲಿ ಎಂದಾಗ, ಒನ್ ಈಸ್ ಕಾಟನ್, ಜೋವರ್, maize, sunflower, chili, paddy, pulses and onions. This type of crops are grown in block soil. So remember, we found that type of soils in North Karnataka. ಅಂದರೆ ಉತ್ತರದ ಕರ್ನಾಟಕದಲ್ಲಿ ನಾವು ಕಾಣ್ತೀವಿ. ಯಾವ್ಯಾವ ರಾಜ್ಯಗಳು ಬರುತ್ತೆ, ಯಾವ್ಯಾವ ಜಿಲ್ಲೆಗಳಲ್ಲಿ ಬರುತ್ತೆ ಅಂದರೆ, ಸೊ ಇಲ್ಲಿ ಮುಖ್ಯವಾಗಿ ಧಾರವಾಡ, ಗದಗ್, ದೆನ್ ಆಫ್ಟರ್ ಬಳ್ಳಾರಿ, ಕೊಪ್ಪಳ, ಕಲಬುರಗಿ, ದೆನ್ ಯಾದಗಿರಿ, ದೆನ್ ಆಫ್ಟರ್ ಬಾಗಲಕೋಟ್, ದೆನ್ ಬೆಳಗಾವಿ and Chitradurga. So these districts have this type of block soil. Then another important soil is laterite soil. ಇನ್ನೊಂದನ್ನು ನಾವು ನೋಡಿದಾಗ ಜಂಬಿಟ್ಟಿಗೆ ಮಣ್ಣು ಅಂತೇಳಿ ಕರೀತಾರೆ, ಲ್ಯಾಟ್ರೈಟ್ ಸಾಯಿಲ್. ದಿಸ್ ಕೈಂಡ್ ಆಫ್ ಸಾಯಿಲ್, ಲ್ಯಾಟ್ರೈಟ್ ಸಾಯಿಲ್, ಸೊ ಈಸ್ ಫೌಂಡ್ ಇನ್ ದ, ಎಲ್ಲಿ ನಾವು ಕಾಣಬಹುದು, ನಮ್ಮ ನಿಮ್ಮ ಜೊತೆಯಲ್ಲಿ, ಇಲ್ಲಿ ನಮ್ಮ ಊರಲ್ಲಿ ಕಾಣಲಿಕ್ಕಾಗಲ್ಲ ಲ್ಯಾಟ್ರೈಟ್ ಸಾಯಿಲ್. ದಿಸ್ ಟೈಪ್ ಆಫ್ ಸಾಯಿಲ್ ಈಸ್ ಫೌಂಡ್ wherever
the wherever heavy rainfall and high temperature, water soluble ಅಲ್ಲಿ ಆ ಒಂದು ಪ್ರದೇಶದಲ್ಲಿ ಹೈ ಟೆಂಪರೇಚರ್ ಇರ್ತಕ್ಕಂಥ ಹೆವಿ ರೈನ್ಫಾಲ್ ಆಗ್ತಕ್ಕಂತಹ ನೀರು ವೆರಿ ಈಸಿಲಿ ಅದನ್ನು ಆಳಕ್ಕೆ ಹೋಗ್ತಕ್ಕಂಥ ಸಾಲ್ಯುಯೇಬಲ್ ಆಗ್ತಕ್ಕಂಥ ಅಂದರೆ ಆಳಕ್ಕೆ ನೀರು ಕರಗೋಗ್ತಕ್ಕಂಥ ಸಾಲ್ಯುಯೇಬಲ್ ಲೈಮ್ ಅಂಡ್ ಸಾಲಿಸ್ಟಿಕ್ ಡಿಸಾಲ್ವ್ಸ್ ಇನ್ ರೈನ್ ವಾಟರ್, ಮಳೆ ನೀರಿನಲ್ಲಿ ಬೇಗನೆ ಕರಗಿ ಹೋಗ್ತಕ್ಕಂತಹ ಒಂದು ಆ ಪ್ರದೇಶದಲ್ಲಿ ಸೆಟಲ್ ಡೌನ್ ಆಗಿರ್ತಕ್ಕಂಥ ಪ್ರದೇಶದಲ್ಲಿ ಸೊ ವಿ ಸಿ ದ ಲ್ಯಾಟ್ರೈಟ್ ಸಾಯಿಲ್. ರಿಮೆಂಬರ್ ಒನ್ ಸೆಕೆಂಡ್ ವಿಲ್ ಐ ಸೇ ಯಾವುದು ದಿಸ್ ಟೈಪ್ ಆಫ್ ಸಾಯಿಲ್ ಈಸ್ ಫೌಂಡ್ ಇನ್ ದಟ್ ಏರಿಯಾ ರಿಸೀವ್ಸ್ ಹೆವಿ ರೈನ್ಫಾಲ್, ಒಂದು ಅಂದರೆ ಹೆವಿ ಮಳೆ ಬರ್ತಕ್ಕಂಥ, ಆ್ಯಂಡ್ ಆ ಹೈ ಟೆಂಪರೇಚರ್ ಅತಿ ಹೆಚ್ಚು ಉಷ್ಣಾಂಶ ಇರ್ತಕ್ಕಂಥ ಹೈ ಟೆಂಪರೇಚರ್ ಪ್ಲಸ್ ಅಲ್ಲಿ ನಾವು ಇಂತಹ ಒಂದು ಜಂಬಿಟ್ಟಿಗೆ ಮಣ್ಣನ್ನು ಲ್ಯಾಟ್ರೈಟ್ ಸಾಯಿಲ್ ನಾವು ಕಂಡುಕೊಳ್ತೀವಿ. ದೆನ್ ರಿಮೆಂಬರ್ ವಾಟರ್ ಸಾಲ್ಯುಯೇಬಲ್, ನೀರು ಸಾಲ್ವ್ ಆಗಬೇಕು ಅಂದರೆ ಅದು ಕರಗಿ ಹೋಗ್ತಕ್ಕಂತಹ ಲೈಮ್ ಸ್ಟೋನ್, ಇಲ್ಲಿ ಮುಖ್ಯವಾಗಿ ಲೈಮ್ ಅಂಡ್ ಸಾಲಿಸ್ಟಿಕ್ ಡಿಸಾಲ್ವ್ಸ್ ಇನ್ ದ ರೈನ್ ವಾಟರ್, ಅಂದರೆ ನೀರಿನ ಮಳೆ ನೀರಿನಲ್ಲಿ ಕರಗೋಗ್ತಕ್ಕಂಥ ಅಂಶಗಳು ಹೊಂದಿರತಕ್ಕಂಥ ಮಣ್ಣು ಆಗಿದೆ. ಆ್ಯಂಡ್ ರಿಮೆಂಬರ್ ಕೆಳಭಾಗದಲ್ಲಿ ಹೋಗಿ ಸೆಟಲ್ ಡೌನ್ ಆಗ್ತಕ್ಕಂತಹ ಯಾವುದು ಇಲ್ಲಿ ಮುಖ್ಯವಾಗಿ ಸೊ ನಂಬರ್ ಆಫ್ ಐಟಮ್ಸ್ ಇಲ್ಲಿ ಮುಖ್ಯವಾಗಿ ಅಲ್ಯೂಮಿನಿಯಂ ಆಗಿರ್ಬೋದು ಪ್ಲಸ್ ಐರನ್ ಅಂಡ್ ಅಲ್ಯೂಮಿನಿಯಂ, they are settled down in the bottom layer of the laterite soil. Then finally remember, so which are non-soluble, I mean aluminum and iron are non-soluble, so they in the ಕೆಳಗೇನಾಗುತ್ತೆ ಭೂಮಿಯ ಜಂಬಿಟ್ಟಿಗೆ ಕೆಳಭಾಗದಲ್ಲಿ ಅದು ಸೆಟಲ್ ಡೌನ್ ಆಗುತ್ತೆ. ದೆನ್ ದ ಸಾಯಿಲ್ ಬಿಕೇಮ್ ದ ಸಾಫ್ಟ್ ಡ್ಯೂರಿಂಗ್ ದ ರೈನಿ ಸೀಸನ್, ಮಳೆಗಾಲದಲ್ಲಿ ತುಂಬ ಮೃದುವಾಗಿರುತ್ತೆ ಯಾವುದು ಜಂಬಿಟ್ಟಿಗೆ ಮಣ್ಣು. ದ ಲ್ಯಾಟರೈಟ್ ಸಾಯಿಲ್ ವೆರಿ ಸಾಫ್ಟ್ ಡ್ಯೂರಿಂಗ್ ಅಟ್ ದ ಟೈಮ್ ಆಫ್ ರೈನಿ ಸೀಸನ್ ಆ್ಯಂಡ್ ಡ್ರೈಸ್ ಅಪ್ ಟು, ಒಣಕೊಂಡು ಹೋಗುತ್ತೆ ಯಾವಾಗ ಇಲ್ಲಿ ಮುಖ್ಯವಾಗಿ ಡ್ಯೂರಿಂಗ್ ಅಟ್ ದ ಟೈಮ್ ಆಫ್ ಸಮ್ಮರ್ ಸೀಸನಲ್ಲಿ ಒಳಕೊಳ್ಳುತ್ತೆ, ರೈನಿ ಸೀಸನಲ್ಲಿ ಅದೇನಾಗುತ್ತೆ ಮೃದುವಾಗಿ ಕಂಡುಬರುತ್ತೆ. ದೆನ್ ಲೀಡಿಂಗ್ ಟು ದ ಫಾರ್ಮೇಶನ್ ಆಫ್ ಲ್ಯಾಟ್ರೈಟ್ ರಾಕ್, ಅಂದರೆ ಇಟ್ಟಿಗೆಗಳ ಉಪಾಧಿಯಲ್ಲಿ ನಾವು ಅದನ್ನು ಕಟ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ದಿಸ್ ಟೈಪ್ ಆಫ್ ರಾಕ್ಸ್ ಆರ್ ಯೂಸ್ಡ್ ಫಾರ್ ದ ಪರ್ಪಸ್ ಆಫ್ ಕನ್ಸ್ಟ್ರಕ್ಷನ್, ಅಂದರೆ ಕಟ್ಟಡ ಕಟ್ಟಲಿಕ್ಕೆ ಅದನ್ನು ನಾವು ಬಳಸ್ಕೊಳ್ತೀವಿ. ಸೊ ಈ ಮಣ್ಣಿನಲ್ಲಿ ಯಾವ ಬೆಳೆಗಳು ಬೆಳೆಯುತ್ತೆ, ವಿಚ್ ಆರ್ ದ ಇಂಪಾರ್ಟೆಂಟ್ ಕ್ರಾಪ್ಸ್ ದಟ್ ಗ್ರೋನ್ ಇನ್ ದಟ್ ಏರಿಯಾ ನೋಡೋದಾಗಲಿ ಮುಖ್ಯವಾಗಿ ಒನ್ ಈಸ್ ಕ್ಯಾಶ್ಯೂ ನಟ್, ಗೋಡಂಬಿ ಅಂತಿರಲ್ಲ ಮಕ್ಕಳ ಅದು, ಕಾಫಿ, ದೆನ್ ಕಾರ್ಡಮಮ್, ದೆನ್ ಪೆಪ್ಪರ್, ಕಾಫಿ ಆಗ್ಬೋದು, ಕಾರ್ಡಮಮ್ ಆಗ್ಬೋದು, ಪೆಪ್ಪರ್ ಅಂಡ್ ರಬ್ಬರ್, ದೆನ್ ಕೋಕೋನಟ್ ಟ್ರೀಸ್ ಅಂಡ್ ಅದರ್ ಟೈಪ್ ಆಫ್ ಕಮರ್ಷಿಯಲ್ ಕ್ರಾಪ್ಸ್, ಇನ್ನೂ ಅನೇಕ ರೀತಿಯ ವ್ಯಾಪಾರವನ್ನು ಉದ್ದೇಶವನ್ನು ಇಟ್ಕೊಂಡಿರ್ತಕ್ಕಂಥ ಕಮರ್ಷಿಯಲ್ ಕ್ರಾಪ್ಸ್ ಆರ್ ಗ್ರೋನ್ ಇನ್ ದಟ್ ಏರಿಯಾ. ಹಾಗಾಗಿ ಇನ್ ಅವರ್ ಸ್ಟೇಟ್, ನಮ್ಮ ರಾಜ್ಯದಲ್ಲಿ ಎಲ್ಲೆಲ್ಲಿದೆಯಪ್ಪ ಈ ದಿಸ್ ಟೈಪ್ ಆಫ್ ಜಂಬಿಟ್ಟಿಗೆ ಮಣ್ಣು ಅಥವಾ ಲ್ಯಾಟ್ರೈಟ್ ಸಾಯಿಲ್ ಅಂದ್ರಾಗ, ಸೊ ಉತ್ತರಾಖಂಡದಲ್ಲಿ, ದೆನ್ ಉಡುಪಿಯಲ್ಲಿ, ದೆನ್ ಅದನ್ನು ಬಿಟ್ಟರೆ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಕೊಡಗು ಆ್ಯಂಡ್ ಚಿಕ್ಕಮಗಳೂರು, ಅವರ್ ಡಿಸ್ಟ್ರಿಕ್ಟ್ ಚಿಕ್ಕಮಗಳೂರಿನಲ್ಲಿ ಸಾಯಿಲ್ ಮುಖ್ಯವಾಗಿ ದಿಸ್ ಟೈಪ್ ಆಫ್ ಸಾಯಿಲ್ಸ್ ಫೌಂಡ್. Then finally we also see that type of founds in Shimoga and also in Belagavi. This type of soil so have more in that area. Then last one is coastal alluvial soil. ಕರಾವಳಿಯಲ್ಲಿ ಕಂಡುಬರ್ತಕ್ಕಂಥ ಅಲ್ಲುವಿಯಲ್ ಸಾಯಿಲ್, ಮೆಕ್ಕಲು ಮಣ್ಣು ಅಂತೇಳಿ ಕರೀತಾರೆ, ಮೋಸ್ಟ್ ಫರ್ಟಿಲಿಟಿ ಸಾಯಿಲ್. ರಿಮೆಂಬರ್
ಕೋಸ್ಟಲ್ ಅಲುವಿಯಲ್ ಸಾಯಿಲ್ ಸೊ ಈಸ್ ಫಾರ್ಮ್ಡ್. ಹೆಂಗೆ ಅದು ಫಾರ್ಮ್ ಆಗುತ್ತೆ, ರಚನೆ ಆಗುತ್ತೆ ಅಂತ ನೋಡಿದಾಗ, ಸೊ ಅಲಾಂಗ್ ದ ಕೋಸ್ಟ್ ಡ್ಯೂ ಟು ದ ಡೆಪಾಸಿಟ್ ಆಫ್ ಅಲುವಿಯಲ್, ಆ ಕೋಸ್ಟ್ ಕರಾವಳಿ ಪ್ರದೇಶದಲ್ಲಿ ಬರ್ತಕ್ಕಂಥ ಎಲ್ಲ ನದಿಗಳು ಅವು ಏನ್ ಮಾಡುತ್ತೆ, ಡೆಪಾಸಿಟೆಡ್ ಆಫ್ ಅಲ್ಯೂಮಿನಿಯಂ ಅಂಡ್ ಸೆಡಿಮೆಂಟ್ಸ್ ಕ್ಯಾರಿಡ್ ಬೈ ದ ರಿವರ್ಸ್. ಸಮುದ್ರವನ್ನು ಸೇರ್ಲಿಕ್ಕೆ ಬರ್ತಕ್ಕಂಥ ನದಿಗಳು ಎಲ್ಲ ಉಳಿದಿರ್ತಕ್ಕಂಥ ಅಳಿವು ಸೆಡಿಮೆಂಟ್ಸ್ಗಳನ್ನ, ಎಲ್ಲ ಪರ್ಟಿಕ್ಯುಲರ್ಸ್ಗಳನ್ನ ಅದು ತಗೊಂಡು ಬರುತ್ತೆ ಥ್ರೂ ದ ಹೆಲ್ಪ್ ಆಫ್ ವಾಟರ್. ಅಲುವಿಯಲ್ ಸಾಯಿಲ್ ಈಸ್ ಫಾರ್ಮ್ಡ್ ಅಲಾಂಗ್ ದ ಕೋಸ್ಟ್. ಇಡೀ ಕೋಸ್ಟ್ ನಾವು ಎಲ್ಲ ಭಾಗದಲ್ಲಿ ಫಾರ್ಮ್ ಆಗಿದೆ. ಯಾಕೆ? ಡ್ಯೂ ಟು ದ ಡೆಪಾಸಿಷನ್ ಆಫ್ ಅಲುವಿಯಂ ಅಂಡ್ ಸೆಡಿಮೆಂಟ್ಸ್ ಕ್ಯಾರಿಡ್ ಬೈ ದ ರಿವರ್ ಅಂಡ್ ಆಲ್ಸೋ ಥ್ರೂ ದ ಹೆಲ್ಪ್ ಆಫ್ ಸೀ ವೇವ್ಸ್. ಆದ್ರಿಂದಾಗೂ ಸಹ ಇಲ್ಲಿ ಮುಖ್ಯವಾಗಿ ನಮಗೆ ಅಲುವಿಯಲ್ ಸಾಯಿಲ್ ಫಾರ್ಮ್ ಆಗುತ್ತೆ. ಸೊ ಆಸ್ ಸಚ್ ದ ಕೋಸ್ಟಲ್ ಡಿಸ್ಟ್ರಿಕ್ಟ್ಸ್ ಆಫ್ ಕರ್ನಾಟಕ, ಲೈಕ್ ನಮ್ಮ ಕರ್ನಾಟಕದ ಕರಾವಳಿ ಜಿಲ್ಲೆಗಳು ಅಂತ ಕರ್ಕೊಂಡಿರ್ತಕ್ಕಂತಹ ಉಡುಪಿ, ದೆನ್ ದಕ್ಷಿಣ ಕನ್ನಡ ಅಂಡ್ ಉತ್ತರ ಕನ್ನಡ, ಸೊ ಹ್ಯಾವ್ಸ್ ದಿಸ್ ಟೈಪ್ ಆಫ್ ಸಾಯಿಲ್. ಇವತ್ತು ದಕ್ಷಿಣ ಕನ್ನಡದಲ್ಲಿ, ಉಡುಪಿಯಲ್ಲಿ ಮತ್ತೆ ಉತ್ತರ ಕನ್ನಡದಲ್ಲಿ ದಿಸ್ ಟೈಪ್ ಆಫ್ ಅಲುವಿಯಲ್ ಸಾಯಿಲ್ ಈಸ್ ಫೌಂಡ್. ದೆನ್ ಫೈನಲಿ, ಸೊ ದಿಸ್ ಸಾಯಿಲ್ ಕನ್ಸಿಸ್ಟಿಂಗ್ ಆಫ್, ದಿಸ್ ಸಾಯಿಲ್ ಮೀನ್ಸ್ ಅಲುವಿಯಲ್ ಸಾಯಿಲ್ ಕನ್ಸಿಸ್ಟಿಂಗ್ ಆಫ್ ಸ್ಯಾಂಡ್ ಅಂಡ್ ಕ್ಲೇ, ಮರಳು ಮಿಶ್ರಿತವಾಗಿರ್ತಕ್ಕಂಥ ಸಣ್ಣ ಸಣ್ಣ ಕಣಗಳ ಮಣ್ಣನ್ನು ಒಳಗೊಂಡಿದೆ. ಅಂಡ್ ಇಟ್ ಈಸ್ ವೆರಿ ರಿಚ್ ಇನ್ ಆರ್ಗ್ಯಾನಿಕ್ ನ್ಯೂಟ್ರಿಯೆಂಟ್. ಆರ್ಗ್ಯಾನಿಕ್ ನ್ಯೂಟ್ರಿಯೆಂಟ್ ನಲ್ಲಿ ವೆರಿ ರಿಚ್ ಆಗಿದೆ. ದೆನ್ ದ ಕ್ರಾಪ್ಸ್ ಲೈಕ್ ಪ್ಯಾಡಿ, ಕ್ಯಾಶ್ಯೂ ನಟ್ಸ್ ಅಂಡ್ ಕೋಕೋನಟ್ಸ್, arachnids and banana and other types of other crops are grown very well in this type of soil. So these are all the important soils of our country: red soil, block soil, laterite soil and also coastal alluvial soil. ಸ್ಟೂಡೆಂಟ್ಸ್, ನಾಳೆ ನಾವು ಇದನ್ನು ಕಂಟಿನ್ಯೂ ಮಾಡ್ತೀವಿ. ಈ ಪಾಠದ ಎರಡನೇ ಪಾರ್ಟ್ ಅನ್ನು ನಾನು ನಾಳೆ ಕಂಟಿನ್ಯೂ ಮಾಡ್ತೀನಿ. ಯಾವುದದು ನ್ಯಾಚುರಲ್ ವೆಜಿಟೇಬಲ್ಸ್ ಆಫ್ ಅವರ್ ಸ್ಟೇಟ್ ಅನ್ನೋದನ್ನ. ಮಕ್ಕಳ ಎಲ್ಲರೂ ಪಾಠವನ್ನು ಕೇಳಿ, ಡೌಟ್ಸ್ ಇದ್ರೆ ತಕ್ಷಣಕ್ಕೆ ನೀವು ನೋಟ್ ಮಾಡ್ಕೊಂಡು ಪಾಠವನ್ನು ಕೇಳಿ ಮನನ ಮಾಡ್ಕೊಳ್ತೀರಾ ಅಂತೇಳಿ ಸ್ಟ್ರಿಕ್ಟ್ ಆಗಿ ನಿಮಗೆ ಹೇಳ್ತಾ ಇದ್ದೀನಿ. ಓಕೆ ಮಕ್ಕಳ, ಥ್ಯಾಂಕ್ ಯು.